ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ನೀರಿನ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಕಾವೇರಿದೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಬರುತ್ತಿರುವ HN ವ್ಯಾಲಿ ನೀರು ಬಗ್ಗೆ ಈಗ ರಾಜಕೀಯ ನಾಯಕರ ನಡುವೆ ತೀವ್ರ ವಾಗ್ವಾದ ಶುರುವಾಗಿದೆ. ಇದೀಗ ಬಿಜೆಪಿ ಮುಖಂಡರಾದ ಸಂದೀಪ್ ರೆಡ್ಡಿ ಅವರು ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸ್ವಚ್ಛ ನೀರಿಗಾಗಿ ಯಾವುದೇ ಅನುದಾನ ಕೊಡಲಿಲ್ಲ ಅಂತ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇದಕ್ಕೆ ಸೇರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವರು ಚಿಕ್ಕಬಳ್ಳಾಪುರ ಜನರಿಗೆ ಶುದ್ಧ ನೀರು ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದ್ದಾರೆ. ಇಂದು ಮುಷ್ಟೂರು ಕೆರೆಕಟ್ಟೆ ಮೇಲೆ ನಿಂತು ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀಧರ್ ನೇರವಾಗಿ ಸಂಸದ ಸುಧಾಕರ್ ಅವರ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರು ಹೇಳಿದ್ ಏನ್ ಗೊತ್ತಾ? ಸುಧಾಕರ್ ಅವರೇ, ನೀವು ಚಿಕ್ಕಬಳ್ಳಾಪುರ MLA ಆಗಿದ್ದಾಗ ಮಿನಿಸ್ಟರ್ ಆಗಿದ್ದೀರಿ. ಅದೇ ಸಮಯದಲ್ಲಿ ಈ HN ವ್ಯಾಲಿ ನೀರು ಒಳ್ಳೆಯದು ಅಂತ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ತಂದ್ರಿ. ಅಷ್ಟೇ ಅಲ್ಲ, ಆಗ ನೀವು ನಿಮ್ಮನ್ನ ಚಿಕ್ಕಬಳ್ಳಾಪುರ ಭಗೀರಥ ಅಂತ ಕರೆಸ್ಕೊಂಡಿದ್ರಿ. ಆದರೆ ಈಗ ನೀವು ಸಂಸದರಾದ ಮೇಲೆ ಇದೇ ನೀರನ್ನ ವಿಷ ನೀರು ಅಂತ ಹೇಳ್ತೀರಾ. ಆಗ ಆ ನೀರು ಕೆಟ್ಟದ್ದು ಅಂತ ಗೊತ್ತಿರಲಿಲ್ವೇ? 3ನೇ ಹಂತದ ಸಂಸ್ಕರಣೆ ಬೇಕು ಅಂತ ಆಗ ಯಾಕೆ ಹೇಳಲಿಲ್ಲ? ಜನರಲ್ಲಿ ಯಾಕೆ ಭಯ ಹುಟ್ಟಿಸ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್, ಇವತ್ತು ತಾವು ನೋಡ್ಬೋದು ಮುಷ್ಟೂರು ಕೆರೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದು. ಹಿಂದೆಲ್ಲ ಈ ಬೆಟ್ಟಗಳ ಸಾಲಲ್ಲಿ ಮಳೆ ಬಿದ್ದು ನೀರು ಬಂದು 2-3 ವರ್ಷ ಆದರೆ ಬಣ್ಣ ಬದಲಾಗ್ತಾ ಇರಲಿಲ್ಲ. ನ್ಯಾಚುರಲ್ಲಾಗಿ ನೀರು ಬರ್ತಾಯಿದ್ವು. ಇಲ್ಲೆಲ್ಲ ಗದ್ದೆಗಳು ಕಟ್ಟಿ ಭತ್ತ ಬೆಳೆಯೋಂಥ ವ್ಯವಸ್ಥೆ ಆಗ್ತಾಯಿತ್ತು ಹಿಂದೆಲ್ಲ. ಆದರೆ ಇವತ್ತು ನಮಗೆ ಒಂದು ಬೇಸರ ಆಗುತ್ತೆ ಸರ್ ಈ ಕೆರೆ ನೋಡಿದ್ರೆ, ನಮ್ಮ ಮುಷ್ಟೂರು ಕೆರೆ ನೋಡಿದ್ರೆ. ಯಾಕೆ ಅಂದರೆ ನೋಡ್ಬೋದು ತಾವು, ಎಲ್ಲ ಜೊಂಡು ಬೆಳ್ಕೊಂಡು ಕೆರೆಯಲ್ಲಿ ಜೊಂಡು ಬೆಳ್ಕೊಂಡು ಏನು ಕಾಲಿಡೋಕ್ಕಾಗದೆ ನೀರು ಕೂಡ ಅಲ್ಲಿ ಒಂದು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಏನು ಸುಧಾಕರ್ ಅವರು MLA ಇದ್ದಾಗ ನಾವು ಈ HN ವ್ಯಾಲಿ ನೀರು ತರ್ತಾಯಿದ್ದೀವಿ ಅಂತ ಹೇಳಿದಾಗ ಇಡೀ ಚಿಕ್ಕಬಳ್ಳಾಪುರ ಬಂದ್ ಮಾಡೋವಂಥ ವ್ಯವಸ್ಥೆ ಹೋರಾಟಗಾರರೆಲ್ಲ, ನೀರಾವರಿ ಹೋರಾಟಗಾರರೆಲ್ಲ ಮಾಡಿದಾಗ ಬಾಟ್ಲಿ ಇಟ್ಕೊಂಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಎರಡು ಕಾರಣಕರ್ತರು. ನಾವು ಹೇಳೋದಿಷ್ಟೇ, ಏನು ಇವತ್ತು HN ವ್ಯಾಲಿ ತ್ಯಾಜ್ಯ ನೀರು ಬರ್ತಾಯಿದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಹಿಂದೆಲ್ಲ ಏನು ಈ ಕೆರೆಗೆ ನೀರು ಬಿಟ್ಟಾಗ 2-3 ವರ್ಷ ಹಿಂದ್ಗಡೆ ಮೀನುಗಳು ಸತ್ತೋದ್ವು. ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ಏನಾನ ಮಾಡಿ ನಿಲ್ಲಿಸಿ ಸರ್. ಇದರಿಂದ ಪ್ರಾಣಿ ಪಕ್ಷಿಗಳಿಗಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕಾಗಲಿ ಕುಡಿಯೋದ್ರಿಂದ ಕುರಿಗಳು, ಇವಾಗ ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಹಸುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಅವು ಮೇಯೋ ಸಂದರ್ಭದಲ್ಲಿ ನೀರು ಕುಡಿತವೆ. ಯಾವ ರೀತಿ ನೀರಿದೆ ನೋಡಿ ಸರ್, ತಾವು ನೋಡ್ಬೋದು ಯಾವ ರೀತಿ ನೀರನ್ನ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದು ವರದಿ ಬೇಕಾಗಿಲ್ಲ, ಸ್ಮೆಲ್ ಬರ್ತಾ ಇದೆ ನೀರು ವಾಸನೆ. ಆ ನೀರು ಕುಡಿದಂಥ ಹಸುಗಳು, ಹಾಲು ಕರೆದಂಥ ಹಸುಗಳು ಅದರಲ್ಲೇ ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟೇ ಇಲ್ಲ. ಅದೇ ರೀತಿ ಏನು ಇದು ಈ ಕೆರೆನ ಅಭಿವೃದ್ಧಿಪಡಿಸಿ ನಮಗೆ ಈ ಹೆಚ್ಚಿನಾಗಿ ಈ ಭಾಗದಲ್ಲಿ ಈ ಬೆಳೆಗಳು ಬೆಳ್ಕೊಳ್ತಕ್ಕಂಥ ವ್ಯವಸ್ಥೆನ, ಶುದ್ಧವಾಗಿರೋ ನೀರನ್ನು ಬಿಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಅವತ್ತೆಲ್ಲ ಹೋರಾಟಗಳು ಮಾಡಿದಾಗ ನಮ್ಮೆಲ್ಲ ದಮನ ಮಾಡಿ ಹೋರಾಟಗಾರರನ್ನ ಯಾವ ರೀತಿ ಧೋರಣೆ ಅನುಸರಿಸಿದ್ರಿ ನೀವು ನಮ್ಮೆಲ್ಲ. ಅದಕ್ಕೆ ಸರ್ ಇವತ್ತು ತರಕಾರಿಗಳೇ ಬೆಳೆ, ನಮ್ಮ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಯಾರೂ ಮುಗಿ ಬೀಳಲ್ಲ, ಮುಟ್ಟೋದಿಲ್ಲ, ಭಯ ಪಡ್ತಾರೆ.
ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವು. ನಮ್ಮ ತರಕಾರಿಗೆ ಭಾರಿ ಬೇಡಿಕೆ ಇತ್ತು. ಹೂವನೂ ಅಷ್ಟೇ, ಇದರಿಂದ ಹೂವು ಅಷ್ಟೇ, ಹೂವು ತೋಟಗಳು ಆಗ್ಬೋದು ಎಲ್ಲ ಇವತ್ತು ನೋಡ್ಬೋದು. ಗಿಡ ಎಲ್ಲಿಂದ ಅಲ್ಲಿ ಗಿಡ ಹೋಗೋವಂಥ ವ್ಯವಸ್ಥೆ ಮೊದಲು ಹೋಗ್ತಾ ಇರಲಿಲ್ಲ ಈ ಥರ ಗಿಡಗಳು. ಇವತ್ತು ಹೂವಿನ ತೋಟ ಕೂಡ ಗಿಡ ಒಣಗೋಗೋಂಥ ಕೆಲಸ ಆಗ್ತಾ ಇದೆ. ಇನ್ನು ಅವರು ಹೇಳಿದ್ದು ಏನಂದ್ರೆ, ನಮ್ಮ ಕೆರೆಗಳಿಗೆ ಇನ್ನು ಮುಂದೆ ಈ ನೀರು ಬೇಕಾಗಿಲ್ಲ, ಮಳೆ ನೀರೇ ಸಾಕು. ಇದೇ ನೀರನ್ನ ಈಗ ಕುರಿಗಳು ಹಸುಗಳು ಕುಡಿತಾ ಇದ್ದಾವೆ. ಅದರಿಂದ ಬರ್ತಿರುವ ಹಾಲು ವಿಷ ಆಗಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ವೀಕ್ಷಕರೇ, ಚಿಕ್ಕಬಳ್ಳಾಪುರದಲ್ಲಿ ನೀರಿನ ವಿಚಾರ ಈಗ ರಾಜಕೀಯ ಕಾಳಗವಾಗಿ ಮಾರ್ಪಟ್ಟಿದೆ. ಒಬ್ಬರು ಒಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಯಾವುದು, ಯಾರು ಸರಿ ಯಾರು ತಪ್ಪು, ಅದು ಜನರು ತೀರ್ಮಾನಿಸಬೇಕಾದ ವಿಷಯ. ಒಂದು ವಿಷಯ ಮಾತ್ರ, ಜನರು ಎಚ್ಚರಿಕೆಯಿಂದ ಇರಬೇಕು. ಇದು ನಿಮ್ಮ ಸುಮನ್ ಟಿವಿ ಮನವಿ.